ನಮಸ್ಕಾರ. ನಾನು ಸಿಗ್ಲಿ ಬಶ್ಯ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾನ. ಇವತ್ತು ದಕ್ಷಿಣ ಕನ್ನಡ ಶಿವಮೊಗ್ಗ ಜಿಲ್ಲಾ. ಇವತ್ತು ಈ ಒಂದು ಲಕ್ಷ್ಮೀ ಟಾಕೀಸ್ ಪಕ್ಕದಲ್ಲಿರ್ತಕ್ಕಂಥ ಈ ಸಿಗ್ಲಿ ಬಶ್ಯ ಸುಮಾರು 28-26 ವರ್ಷ ಈ ಒಂದು ಶಿವಮೊಗ್ಗ ಜೈಲು ಒಳಗಡೆ ವಾಸವಾಗಿದ್ದು ಪ್ರತಿನಿತ್ಯ ಹೆಂಡತಿ ಮಕ್ಕಳನ್ನು ನೆನೆಸಿಕೊಳ್ತಾ ಇದೇ ಜೈಲಿನಲ್ಲಿ ಇದೇ ಜಾಗದಲ್ಲಿ ಸುಮಾರು ಹಾಡುಗಳನ್ನು ಕಲಿತು ಕಾನೂನುಗಳನ್ನು ಕಲಿತು ಎಷ್ಟೋ ಆರೋಪಿಗಳ ಪ್ರಕರಣಗಳನ್ನು ಅಲಿಸಿ ಈ ಒಂದು ಶಿವಮೊಗ್ಗ ಜಿಲ್ಲಾ ಜೈಲು ಒಳಗಡೆ ಕಾರಾಗೃಹದೊಳಗಡೆ ಜೈಲ ಒಂದು ಅರಮನೆ ಮಾಡಿಕೊಂಡು ಈ ಸಿಗ್ಲಿ ಬಶ್ಯ 26 ವರ್ಷ ಕಾಲ ಕಳೆದಂಥ ಬಶ್ಯ ನಾನು. ಇವತ್ತು ಈ ಜೈಲು ಯಾವ ಮಟ್ಟಕ್ಕಿದೆ ಅಂದರೆ ಫ್ರೀಡಮ್ ಪಾರ್ಕ್ ಆಗಿದೆ ನೋಡಿ. ಇದೆಲ್ಲ ಜೈಲು, ಇಲ್ಲೆಲ್ಲ ಎಷ್ಟೋ ತೆಂಗಿನ ಮರಗಳಿದ್ವು. ಇದೆಲ್ಲ ಜೈಲು. ಈ ಒಂದು ಎಷ್ಟೋ ಸೆಂಟ್ರಲ್ ಜೈಲಿನಲ್ಲಿ ಸಿಗಲಾರ್ದಂಥ ಇತಿಹಾಸ ಈ ಒಂದು ಶಿವಮೊಗ್ಗ ಮಲೆನಾಡು ಪ್ರದೇಶ ಶಿವಮೊಗ್ಗ ಜೈಲಿನಲ್ಲಿ ನಾ ಕಂಡಂಥ ಇತಿಹಾಸ ಇದೆ. ಯಾಕಂದರೆ ಇದೆಲ್ಲ ಜೈಲು. ಇದು ನಾನು ಏನು ನಡೆದಾಡ್ತಾ ಇದ್ದೇನಲ್ಲ, ಜೈಲು ತೋಟ ಇದು. ಇಲ್ಲಿ ಯಾರು ಪಬ್ಲಿಕ್ ಅಡ್ಡಾಡೋಂಥ ವ್ಯವಸ್ಥೆ ಇಲ್ಲಿ ಇರ್ತಿದ್ದಿಲ್ಲ. ಸುತ್ತಲಿ ಗೋಡೆ ಇದೆ ಮತ್ತು ಸೆಂಟ್ರಲ್ ಜೈಲು. ಈ ಕರ್ನಾಟಕದಲ್ಲಿ ಈ ಶಿವಮೊಗ್ಗ ಜೈಲು ಗೋಡೆ ಅಷ್ಟು ಎತ್ತರ ಯಾವ ಜೈಲು ಇಲ್ಲ. ಯಾಕಂದರೆ ಅಷ್ಟು ಎತ್ತರದ ಗೋಡೆ ಈ ಶಿವಮೊಗ್ಗ ಜೈಲಿನಲ್ಲಿದೆ. ಈ ಗೋಡೆನ ಹಾರಿ ಎಸ್ಕೇಪ್ ಆದಂಥ ಇತಿಹಾಸನ ನಾ ಕಂಡಿದ್ದೀನಿ. ಈ ಶಿವಮೊಗ್ಗ ಜೈಲು ಗೇಟ್ನಲ್ಲಿರ್ತಕ್ಕಂಥ ಪೊಲೀಸರು ಬಳ್ಳ ಮುರಿದು 7-8 ಜನ ಎಸ್ಕೇಪ್ ಆದಂಥ ಸಂದರ್ಭದಲ್ಲಿ ಈ ಸಿಗ್ಲಿ ಬಶ್ಯ ಜೀವನ ಮಾಡಿದ್ದಾನೆ ಈ ಜಾಗದಾಗ. ಹೆಂಡತಿ ಮಕ್ಕಳು ಕಾಯ್ತಾ ಗಂಡನ್ನ ಭೇಟಿಗೋಸ್ಕರ ಈ ಜೈಲಿಗೆ ಬಂದಾಗ ಮಕ್ಕಳು ಕರ್ಕೊಂಡು ನನ್ನ ಹೆಂಡತಿ ಅವರು ಟೈಮಿಂಗ್ ಪ್ರಕಾರ ಬಿಟ್ಟಾಗ ನನ್ನ ಜೊತೆಲೇ ತನ್ನ ಕಷ್ಟ ಸುಖಗಳನ್ನು ಹಂಚ್ತಾ ಇದ್ದಾಗ, ನನಗೆ ಆದಂಥ ನೋವುಗಳನ್ನು ನಾನು ಹಂಚ್ಕೊತಾ ಇದ್ದಾಗ ಈ ಜೈಲಿನಲ್ಲಿ ನಾನು ಸುಮಾರು ಹೆಚ್ಚಿನ ವರ್ಷ ಈ ಜೈಲಿನಲ್ಲೇ ಕಾಲ ಕಳೆದಿದ್ದೀನಿ. ಯಾಕಂದರೆ ಈ ಜೈಲು ನನಗೊಂದು ಕಥೆಯಾಗಿ ಕಂಡು ಬಂತು. ನಾನು ವೃತ್ತಿನ ಒಂದು ಕಳತನ ಮಾಡಿಕೊಂಡು ಪ್ರವೃತ್ತಿನ ಒಂದು ಉತ್ತಮವಾಗಿಟ್ಟುಕೊಂಡು ನಿವೃತ್ತಿಯಲ್ಲಿ ಇವತ್ತು ಈ ಸ್ಥಾನ ಪಡ್ಕೊಂಡು ಇವತ್ತು ನನ್ನಲ್ಲಿ ಕಲಿತಂಥ ಕಾನೂನನ್ನು ಪ್ರತಿಯೊಬ್ಬ ಕನ್ನಡಿಗನ ತಲೆಯಲ್ಲಿಟ್ಟು ಈ ಕರ್ನಾಟಕ ಭಾರತ ದೇಶದೊಳಗೆ ನಂಬರ್ 1 ರಾಜ್ಯ ಕರ್ನಾಟಕ ಕಾನೂನು ಇತಿಹಾಸ ಅಂತಂದು ಬೆಳಕಿ ತರಬೇಕನ್ನೋ ಕನಸು ನಂದು. ಇಲ್ಲೇ ಹಿರೇಮಠ ಅಂತಂದು ನನಗೆ ಭಾಳ ಇಷ್ಟ ಆದಂಥ ಪೊಲೀಸರಿದ್ದರು. ಆಮೇಲೆ ಎಡ್ಯಾಳ ಅಂತಿದ್ರು, ಕಂಟಿ ಅಂತಿದ್ರು, ಆಮೇಲೆ ಇನ್ನೂ ಖಲೀಲ್ ಅಂತ ಇದ್ದರು, ಆಮೇಲೆ SM ಪಾಟೀಲ್ ಅಂತ ಇದ್ದರು, T ರಾಮಪ್ಪ ಅಂತ ಇದ್ದರು. ಇನ್ನೂ ಬೇಕಾದಂಥ ಸೂಪ್ರಿಡೆಂಟ್ಗಳು ಅಧೀಕ್ಷಕರನ್ನ ನಾ ಕಂಡಂಥ ಇತಿಹಾಸ ಐತಿ. ಸಿಗ್ಲಿ ಬಶ್ಯ ಈ ಜೈಲಿನಲ್ಲಿ ಭಾನುವಾರ ಒಂದು ಹೊರತುಪಡಿಸಿದ್ರೆ ಉಳಿದ ದಿನ ಹೊರಗಡೆನೇ ಎಂಜಾಯ್ ಮಾಡ್ತಾ ಕೋರ್ಟ್ ಕೇಸ್ಗಳನ್ನ ಇತ್ಯರ್ಥ ಮಾಡ್ಕೊತಾನೆ ಬಂದಿದ್ದ. ಅದಕ್ಕೆ ಈ ಸಿಗ್ಲಿ ಬಶ್ಯನಿಗೆ ಈ ಜೈಲು ನನಗೆ ಪಾಠದ ಒಂದು ಜೈಲಿದು. ಇದು ಒಂದು ಪಾಠದ ಶಾಲೆ. ಇದೇ ಜೈಲು. ನಮಸ್ಕಾರ ರೀ. ಸಿಗ್ಲಿ ಬಶ್ಯ ಅಂತ ನನ್ನ ಹೆಸರು ಸಿಗ್ಲಿ ಬಶ್ಯ ಅಂತ. ಯೂಟ್ಯೂಬ್ನಾಗ ಅದೇನಲ್ಲ ರೀ ಸರ. ಈ ಹಿಂದೆ ಈ ಜೈಲಿನಾಗ ಸುಮಾರು ವರ್ಷ ಇದ್ರಿ ನಾನು. ಹೌದು. ಈ ಜೈಲಿನಲ್ಲೇ ನಾನು ಎಂತಿಂಥ ಹೆಬ್ಬಟ್ಟು ಮಂಜು ಆಗಲಿ, ಆಮೇಲೆ ಕೊಕ್ರೆ ಶ್ಯಾಮ್ ಆಗಿರಲಿ, ನವಲೆ ಆನಂದ್ ಆಗಲಿ, ನವಲೆ ಮೋಹನ್ ಆಗಿರಲಿ, ಆಮೇಲೆ ಮೊಟ್ಟೆ ಸತೀಶ್ ಆಗಿರಲಿ, ತುಕಾರಾಮ್ ಆಗಿರಲಿ, ಉಂಡೆ ಗಿರಿ ಆಗಿರಲಿ, ಉಂಡೆ ರವಿ ಆಗಿರಲಿ, ಮಾರ್ಕೆಟ್ ಗಿರಿ ಆಗಿರಲಿ, ತುಳಸಿರಾಮ್ ಆಗಿರಲಿ, ಮೆಂಟ್ಲು ಸೂರ್ಯ ಆಗಿರಲಿ, ಸೀನ್ ಆಗಿರಲಿ, ಹಂದಿ ಹಣ್ಣೆ ಆಗಿರಲಿ, ಇವೆಲ್ಲ ಏರದವಲ್ರಿ. ಎಲ್ಲರಿಗೂ ಸೀನಿಯರ್ ಸಿಗ್ಲಿ ಬಶ್ಯ ಅಂತಿದ್ರು ನನಗೆ. ಯಾಕಂದರೆ ಎನ್ನಡ ಅಂದರೆ ಎಡಕ್ಕೆ, ಎಕ್ಕಡ ಅಂದರೆ ಬಲಕ್ಕೆ, ಕನ್ನಡ ಅಂದರೆ ಹೋಗಿದ ಮೇಲಕ್ಕೆ ಅಂತ ನಮ್ಮ ಕರ್ನಾಟಕದೊಳಗೆ ಆಡೋ ಮಕ್ಕಳಿಗೂ ಕೇಳಾಗಿಲ್ಲ. ಲೈಸೆನ್ಸ್ ಇಲ್ಲದೆ ಕೇವಲ 9ನೇ ತರಗತಿಯಲ್ಲಿ ಪಾಸ್ ಆಗಿರುವ ಈ ಸಿಗ್ಲಿ ಬಶ್ಯ ಇವತ್ತು ಜೈಲೋ ಶಾಲೆ ಮಾಡ್ಕೊಂಡು ಕೋಟ ಪಾಠ ಮಾಡ್ಕೊಂಡು ಕೇಸು ತಂದೆ ಅಂತ ತಿಳಿದು ತಂದೆ ತಾಯಿ ಕೊಡಲಾರ್ದಂಥ ಪ್ರೀತಿನ ಜೈಲಲ್ಲಿರ್ತಕ್ಕಂಥ ಮುಗ್ಧ ಕೈದಿಗಳ ಹತ್ರ ಪಡ್ಕೊಂಡು ಜೈಲು ಕಷ್ಟದಲ್ಲಿ ಗೆದ್ದು, ಪೊಲೀಸ್ ಹಿಂಸೆದಲ್ಲಿ ಗೆದ್ದು, ಕೋರ್ಟ್ ಶಿಕ್ಷೆದಲ್ಲಿ ಗೆದ್ದು ಕನ್ನಡದ ಕಂದ ಕಾನೂನು ಪಂಡಿತ ಸಿಗ್ಲಿ ಬಶ್ಯ ಅಂತ ನಿಮ್ಮಿಂದ ಬಿರುಸಿಕೆ ಸರ್. ನಾನು ಇವತ್ತಿಗೂ ತಂದೆ ತಾಯಿಗೆ ಅಪ್ಪ ಅಮ್ಮ ಅಂದಿಲ್ಲ,
ನಾನು ಜೈಲ್ ಪೊಲೀಸರಿಗೆ DR ಪೊಲೀಸರಿಗೆ ಸಿವಿಲ್ ಪೊಲೀಸರಿಗೆ ಬಾಬಾ ಅಂತ ಕರೆದವ ನಾನು. ಯಾಕಂದರೆ ನೀವು ಹೊಡಿದಿದ್ದೀರಿ, ನನಗೊಂದು ತುತ್ತು ಅನ್ನ ಹಾಕಿರಿ. ಲಾಯರ್ ಏನು ಮಾಡಿದ್ದಾರೆ ಹೇಳ್ರಿ ಇವತ್ತು ಜಗತ್ತಿನಲ್ಲಿ ಏನು ಮಾಡಿದ್ದಾರೆ ಹೇಳ್ರಿ? ಇವತ್ತು ಸರಿಯಾದಂಥ ಸಾಕ್ಷಿಗಳು ಹೇಳದೇ ಇದ್ದಿದ್ದರಿಂದ ಪೊಲೀಸ್ನವ್ರಿಗೆ ಅವಮಾನ ಆಕೈತಿ. ಅವರ ಸರಿಯಾಗಿ ಸಾಕ್ಷಿ ಹೇಳಿದರೆ ಇಲ್ಲಿ ರೇಪ್ ಆಗೈತೆ ಅಂತ ನಿಮ್ಮ ಹತ್ರ ಹೋಗಿ ಸತ್ಯ ಹೇಳ್ತಾಳೆ, ಕೋರ್ಟ್ನಾಗ ಹೋಗಿ ನನಗೆ ರೇಪ್ ಆಗಿಲ್ಲರಿ ಅಂತ ಸುಳ್ಳು ಹೇಳ್ತಾಳೆ. ಇದು ತಪ್ಪು ಹೌದಲ್ರಿ? ಅದಕ್ಕೆ ಜೈಲು ಅಂದರೆ ಇಲ್ಲೇ ಹೆಂಡತಿ ಊರಿದೆ, ಈಸೂರು. ಹೌದೌದು, ಈಸೂರು ನಂದು. ಈ ಹಳ್ಳಿ ಮರ ಐತಲ್ಲ, ಈ ಹಳ್ಳಿ ಮರ ಹತ್ತಿ ಟಿ ರಾಮಪ್ಪ ಅಂತ ಇದ್ರಿ ಇಲ್ಲೇ ಸೂಪ್ರಿಡೆಂಟ್. ಅವಾಗ ಇಲ್ಲೆಲ್ಲ ಫುಲ್ ಅವನು ಹವಾ ಮಾರ್ಕೊಂಡು ತಿನ್ನವ, ಬಾಟ್ಲಿ ಗೀಟ್ಲಿ ಎಲ್ಲ ಬರೋವು ಇಲ್ಲೇ. ಅವಾಗ ನಾನು ಯಾವ ಕುಡಿಯೋಂಗಿಲ್ಲ ತಿನ್ನೋಂಗಿಲ್ಲ, ರೌಡಿಗಳಿಗೆಲ್ಲ ಸಪ್ಲೈ ಬರೋವು. ಅವಾಗ ನಾ ಹೇಳಿದೆ, ನಾನು ಗಾಂಜಾ ಸೀಜ್ ಮಾಡಿಬಿಟ್ಟಿದ್ರಿ. ಅವಾಗ ನಾ ಏನಂದೆ, ಈ ನನ್ನ ಮಕ್ಕಳು ಹಿಂಗೆ ಮಾಡಿದ್ರೆ ಸರಿಯಾಗಂಗಿಲ್ಲ, ಸೂಪ್ರಿಡೆಂಟ್ಗೆ ಒಂದು ಸಲ ಆಟ ಆಡ್ತೀನಿ ಅಂತ ಗಿಡ ಹತ್ತಿಬಿಟ್ಟೆ ನಾನು. ಹಳ್ಳಿ ಮರ ಹತ್ತಿಬಿಟ್ಟೆ, ಹತ್ತಿ ಜಡ್ಜ್ ಬರಬಟ್ಟೆ ಇಳಿಯಾಗಿಲ್ಲ ಹತ್ಬಿಟ್ಟೆ. ಅದೇ ಏನಂತೀರಿ, ಜಡ್ಜ್ ಬರಮಟ ಇಳಿಯಂಗಿಲ್ಲ, ನನಗೆ ಗಾಂಜಾ ಬೇಕಂದೆ. ನಿಂದು ಹಗರಣ ನಾ ಹೊರಗೆ ಹೇಳ್ತೀನಿ, ನೀ ಇಲ್ಲೇ ಮುಚ್ಕೊಂಡು ನಾನು ಸರಿ ಮಾಡು. ನಾನು ಕೇಳಿದೆ ನೀ ಹೆಂಗೆ ತೊಗೊಂಡಿದ್ದಿ, ನನ್ನ ಬ್ಯಾಗ್ ಹೆಂಗೆ ಚೆಕ್ ಮಾಡಿದ್ವಿ, ಹೀಗೆಲ್ಲ ನಾನು. ಯಾಕಂದರೆ ನಾನು ಅಂಥ ಮನುಷ್ಯನೂ ಅಲ್ರಿ. ನಾನು ಇವತ್ತಿಗೂ ಒಬ್ಬ ಪೊಲೀಸ್ ಒಂದು ಇಂಕ್ರಿಮೆಂಟ್ ಕಟ್ಟಾಗಿಲ್ಲ, ನನ್ನಿಂದ ಒಂದು ಎಸ್ಕೇಪ್ ಆಗಿಲ್ಲ. ಏನಂತೀರಿ, ಕಳ್ಳ ಅಂತ ಬಿಟ್ಟರೆ ಬೇರೆ ಪ್ರಕರಣದಲ್ಲಿ ನಾನು ಆರೋಪಿನ ಇಲ್ಲಿ ನೋಡಿ ಸರ್. ದೊಡ್ಡ ಕಳ್ಳ್ರಿ ನಾನು. ಯಡಿಯೂರಪ್ಪನ ಮನೆಯೂ ಬಿಟ್ಟಿಲ್ಲ. ಜಡ್ಜ್ ಮನೆ ದರ್ಶನ್ ಕೇಸ್ ಬಿಡ್ಸೋಕೆ ಹೋಗಿದ್ದಿಲ್ಲನ್ರಿ ಬಳ್ಳಾರಿಗೆ. ಮತ್ತು ಅದಕ್ಕೆ ನಾ ಏನಂತೀನಿ, ನಾ ಕಾಲಿಟ್ಟು ಜೈಲುಗಳು ಫ್ರೀಡಮ್ ಪಾರ್ಕ್ ಆಗ್ತಾಯಿದ್ದಾವಲ್ಲ, ಇದು ನನಗೆ ಭಾಳ ಖುಷಿ ಆಗ್ತೈತಿ. ಹೌದು, ಈ ಜೈಲು 33 ವರ್ಷ ಸರ್ವಿಸ್ ನನಗೆ. 28 ವರ್ಷ ಸರ್ವಿಸ್. 99ರಾಗ ಬಂದೆ ನೋಡಿರಿ ಈ ಜೈಲಿಗೆ ಅಡ್ಮಿಷನ್. ಅಲ್ಲ ಹಂತವಾಗಿ ಇಲ್ಲೇ ಹೆಂಡತಿ ಮದುವೆ ಮಾಡಿದೆ. ಆ ಕಡೆ ಈ ಕಡೆ ರಾಣೆಬೆನ್ನೂರು, ಶಿಕಾರಿಪುರ, ಸಾಗರ, ಸೊರಬ ಇವೆಲ್ಲ ಕುಟ್ಕೊಂತು ಆರಾಮು ಎಂಜಾಯ್ ಮಾಡ್ಕೊಂತ ನಾ ಇರ್ತಿದ್ದೆ. ಸಿಕ್ಕಾಕೊಂಡಾಗ ಒಳಗೆ ಬಂದುಬಿಡ್ತಿದ್ದೆ. ಇದೇ ಜೈಲು ಸರ್ಕಲ್ ಆಗಿಬಿಡೋದು. ಈ ಕಡೆ ಭಟ್ಕಳ ಹೋಗ್ತಿದ್ದೆ, ಈ ಕಡೆ ಹೊನ್ನಾವರ ಹೋಗಿದ್ದೆ, ಈ ಕಡೆ ಕುಮಟಾ ಹೋಗ್ತಿದ್ದೆ, ಈ ಕಡೆ ಶಿರ್ಸಿ ಹೋಗ್ತಿದ್ದೆ, ಈ ಕಡೆ ಹಾವೇರಿ ಹೋಗ್ತಿದ್ದೆ, ಈ ಕಡೆ ಹುಬ್ಬಳ್ಳಿ ಹೋಗ್ತಿದ್ದೆ. ಎಲ್ಲ ಮನೆ